ಭಾರತದಲ್ಲಿ ಪ್ರತಿಯೊಬ್ಬರ ದಿನದ ಆರಂಭ ಒಂದು ಕಪ್ ಚಹಾದಿಂದಲೇ ಶುರುವಾಗುತ್ತೆ. ಚಹಾ ಎಲ್ಲರ ಮೂಡನ್ನು ರಿಫ್ರೆಶ್ ಮಾಡುತ್ತೆ. ಆಫೀಸ್ ಹೊರಗಡೆ, ರೋಡ್ ಸೈಡ್ಗಳಲ್ಲಿರೋ ಚಹಾ ಅಂಗಡಿಗಳಲ್ಲಂತೂ ಯಾವಾಗಲೂ ಕ್ರೌಡ್ನಿಂದನೇ ತುಂಬಿರುತ್ತೆ. ನಮ್ಮ ದೇಶದ ಪ್ರಧಾನಿ ಮೋದಿಯವರು ಕೂಡ ಆರಂಭದ ದಿನಗಳಲ್ಲಿ ಚಹಾ ಮಾರುತ್ತಿದ್ದರು ಅಂತಾನೆ ಹೇಳಿದ್ದಾರೆ. ಬಸ್ ಪ್ರಯಾಣ ಆಗಿರಲಿ ಅಥವಾ ವಿಮಾನಯಾನ ಆಗಿರಲಿ, ನಮಗೆ ಚಹಾ ಅಂತೂ ಬೇಕೇ ಬೇಕು. ಚಹಾ ಜೊತೆ ಸಂಬಂಧ ಯಾವತ್ತೂ ಮುರಿಯೋದೇ ಇಲ್ಲ. ಭಾರತದಲ್ಲಿ ಚಹಾದ ಕ್ರೇಜ್ ಎಷ್ಟಿದೆ ಅಂದರೆ ದೊಡ್ಡ ದೊಡ್ಡ ಇಂಜಿನಿಯರ್ಸ್ಗಳು ಕೂಡ ಚಹಾ ಅಂಗಡಿಯನ್ನು ಶುರು ಮಾಡಿದ್ದಾರೆ. ಜಗತ್ತಿನಲ್ಲಿ ಚೀನಾವನ್ನು ಬಿಟ್ಟರೆ ಅತಿ ಹೆಚ್ಚು ಚಹಾ ಪ್ರೊಡಕ್ಷನ್ ಆಗೋದು ನಮ್ಮ ಭಾರತದಲ್ಲಿ. ಒಂದು ವರ್ಷದಲ್ಲಿ ಏನಿಲ್ಲ ಅಂದರೂ 1.20 ಮಿಲಿಯನ್ ಟನ್ ಚಹಾ ಸೇವಿಸುತ್ತಾರೆ ವೀಕ್ಷಕರೇ. ಅಷ್ಟೇ ಅಲ್ಲದೆ ಭಾರತ ಅತಿ ಹೆಚ್ಚು ಚಹಾ ಎಕ್ಸ್ಪೋರ್ಟ್ ಮಾಡುವ ದೇಶಗಳಲ್ಲಿ ಮೊದಲ ಸ್ಥಾನದಲ್ಲಿತ್ತು. ನಮ್ಮ ದೇಶದಲ್ಲಿ ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಅತಿ ಹೆಚ್ಚು ಚಹಾ ಪ್ರೊಡಕ್ಷನ್ ಆಗುತ್ತೆ. ನಮ್ಮ ದೇಶದಲ್ಲಿ ಆಗುವ ಒಟ್ಟು ಪ್ರೊಡಕ್ಷನ್ನ 80% ಇಲ್ಲಿಯೇ ಬಳಕೆಯಾಗುತ್ತೆ. ಉಳಿದಿರುವ 20% ಮಾತ್ರ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಆಗುತ್ತೆ. ಒಬ್ಬ ವ್ಯಕ್ತಿಯು ದಿನಕ್ಕೆ 2 ಕಪ್ ಟೀಯನ್ನು ಸೇವಿಸ್ತಾನೆ. ಹಾಗಾಗಿ ಭಾರತದ ಟೀ ಪ್ರೊಡಕ್ಷನ್ ವ್ಯಾಲ್ಯೂ $10 ಬಿಲಿಯನ್ ಪ್ರತಿ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಇದೆ. 2015ರ ಒಂದು ರಿಪೋರ್ಟ್ನಲ್ಲಿ ಟೀ ಹಾಗೂ ಕಾಫಿ ಬಾರ್ನ ಬಿಸ್ನೆಸ್ ಮೌಲ್ಯ 1820 ಕೋಟಿಗೆ ಆಗಿತ್ತು ಅಂತ ತಿಳಿಸಲಾಗಿದೆ. ಹಾಗೆ ಪ್ರತಿ ವರ್ಷ ಈ ಮೌಲ್ಯ 20% ಜಾಸ್ತಿ ಕೂಡ ಆಗ್ತಾ ಇದೆ. ನೀವು ಕೂಡ ಚಹಾ ಬಿಸ್ನೆಸ್ಸನ್ನು ಶುರು ಮಾಡಿದರೆ ಈ $1 ಬಿಲಿಯನ್ ಮೌಲ್ಯಗಳಲ್ಲಿ ಪಾಲ್ದಾರರಾಗ್ತೀರಾ. ಚಹಾ ಬಿಸ್ನೆಸ್ನಲ್ಲಿ ಲಾಭಾಂಶ ಲೆಕ್ಕ ಮಾಡೋದಾದರೆ ನೀವು ಯಾವುದೇ ಚಹಾ ಅಂಗಡಿಗೆ ಹೋದರೂ ₹10 ಕೆಳಗಂತೂ ಚಹಾದ ಬೆಲೆ ಇರೋದೇ ಇಲ್ಲ. ಒಂದು ಕಪ್ ಚಹಾದ ಕಾಸ್ಟಿಂಗ್ $3 ಅಥವಾ $5 ಆದರೂ ಕೂಡ 50% ಲಾಭ ಮಾಡ್ಬೋದು ವೀಕ್ಷಕರೇ. ದಿನಕ್ಕೆ 200 ಕಪ್ ಟೀ ಮಾರಾಟ ಆದರೂ ನಿಮ್ಮ ಲಾಭ ತಿಂಗಳಿಗೆ 30,000 ಆಗುತ್ತೆ. ಎಷ್ಟು ಜಾಸ್ತಿ ಮಾರಾಟ ಆಗುತ್ತೋ ಅಷ್ಟು ಪಟ್ಟು ಲಾಭಾಂಶ. ಈ ಬಿಸ್ನೆಸ್ಸನ್ನು ಶುರು ಮಾಡೋದಕ್ಕೆ ಟ್ರೇಡ್ ಲೈಸೆನ್ಸನ್ನು ಮಾಡಿಸ್ಕೊಳ್ಳೇಬೇಕು. ಯಾಕಂದರೆ ಮುಂದೊಂದು ದಿನ ನೀವಿರೋ ಜಾಗದಲ್ಲಿ ಯಾವುದಾದ್ರೂ ರಸ್ತೆ ಅಥವಾ ಕಟ್ಟಡ ಮಂಜೂರಾದರೆ ಲೈಸೆನ್ಸ್ ಇಲ್ಲದೆ ಹೋದಲ್ಲಿ ನಿಮಗೆ ತೊಂದರೆ ಆಗುತ್ತೆ. ಲೈಸೆನ್ಸ್ ಇದ್ದರೆ ಆ ಜಾಗವನ್ನು ಕ್ಲೇಮ್ ಮಾಡ್ಕೊಳ್ಬೋದು. ಇನ್ನು ದೊಡ್ಡ ಮಟ್ಟದಲ್ಲಿ ನೀವೇನಾದರೂ ಟೀ ಬಿಸ್ನೆಸ್ ಮಾಡ್ತೀರಿ ಅಂತಾದರೆ, ಎಫ್ಎ ರೀತಿಯಲ್ಲಿ ಮಾಡ್ತೀರಿ ಅಂತಾದರೆ FSSAIನ ಕಡೆಯಿಂದ ಫುಡ್ ಲೈಸೆನ್ಸ್ನ ಅವಶ್ಯಕತೆ ಇರುತ್ತೆ. ಹಾಗೆ ಫೈರ್ ಆ್ಯಂಡ್ ಸೇಫ್ಟಿ ಲೈಸೆನ್ಸ್ ಕೂಡ ಬೇಕಾಗುತ್ತೆ. ಟೀ ಬಿಸ್ನೆಸ್ಸನ್ನು ಜಾಸ್ತಿ ಜನರ ಓಡಾಟ ಇರುವಲ್ಲಿ ಶುರು ಮಾಡಿದರೆ ನಿಮಗೆ ಒಳ್ಳೆ ಬಿಸ್ನೆಸ್ ಆಗೋದಂತೂ ಖಚಿತ. ಆಫೀಸ್ಗಳ ಹತ್ತಿರ, ಮಾರ್ಕೆಟ್, ಬಸ್ ಸ್ಟ್ಯಾಂಡ್ ಹೀಗೆ ಜನರ ಕ್ರೌಡ್ ಎಲ್ಲಿರುತ್ತೋ ಅಲ್ಲಿ ಶುರು ಮಾಡಿದರೆ ಒಳ್ಳೆಯದು. ಟೀ ಶಾಪ್ ಬಿಸ್ನೆಸ್ನಲ್ಲಿ ಗ್ರಾಹಕರ ಕಂಫರ್ಟ್ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಹಾಗೆ ಹೈಜೀನ್ ಕೂಡ. ಟೀ ಮಾಡುವಾಗ ಅಥವಾ ಸರ್ವ್ ಮಾಡುವಾಗ ಎಲ್ಲ ಕಡೆ ಹೈ ಲೆವೆಲ್ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು. ಗ್ರಾಹಕರ ಬಳಿ ಫೀಡ್ಬ್ಯಾಕ್ ಕೇಳೋದನ್ನು ಯಾವಾಗಲೂ ನೆನಪಿನಲ್ಲಿಟ್ಕೊಳ್ಳಿ. ಫೀಡ್ಬ್ಯಾಕ್ನಿಂದಾಗಿ ನಿಮ್ಮ ಚಹಾದ ರುಚಿ, ಕ್ವಾಂಟಿಟಿ ಎಲ್ಲದರಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಬಿಸ್ನೆಸ್ ಶುರು ಮಾಡಿದ ಮೊದಲು ನಿಮ್ಮ ಸ್ನೇಹಿತರಿಗೆ ಹಾಗೆ ಪರಿಚಯಸ್ಥರಿಗೆ ಚಹಾ ನೀಡಿ ಅವರಿಂದ ಮೊದಲು ಫೀಡ್ಬ್ಯಾಕ್ ಪಡ್ಕೊಳ್ಳಿ. ಫೀಡ್ಬ್ಯಾಕ್ ಪಾಸಿಟಿವ್ ಆಗಿದ್ದಲ್ಲಿ ನೀವು ಬಿಸ್ನೆಸ್ ಲಾಂಚ್ಗೆ ತಯಾರಾಗಿದ್ದೀರಿ ಅಂತ ಅರ್ಥ. ಟೀ ಬಿಸ್ನೆಸ್ನ ಶುರು ಮಾಡೋದಕ್ಕೆ ನಿಮಗೆ ಟೀ ಕೆಟಲ್, LPG ಸಿಲಿಂಡರ್, ಸ್ಟೋವ್, ಮಿಲ್ಕ್, ಶುಗರ್, ಟೀ ಪೌಡರ್ ಅಥವಾ ಮಸಾಲ ಇವೆಲ್ಲದರ ಅವಶ್ಯಕತೆ ಇರುತ್ತೆ ವೀಕ್ಷಕರೇ. ಇವೆಲ್ಲವೂ ಪರ್ಚೇಸ್ ಮಾಡೋದು ನೀವು ಯಾವ ಮಟ್ಟದಲ್ಲಿ ಬಿಸ್ನೆಸ್ ಶುರು ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಜಾಸ್ತಿ ಗ್ರಾಹಕರನ್ನು ಆಕರ್ಷಿಸೋದಕ್ಕೆ ಬೇರೆ ಬೇರೆ ಫ್ಲೇವರ್ಗಳ ಚಹಾವನ್ನು ಮಾಡಬೇಕಾಗುತ್ತೆ. ಚಹಾವನ್ನು ನೀವೇ ಮಾಡ್ಬೋದು ಅಥವಾ ಒಳ್ಳೆ ಚಹಾ ಮಾಡೋನನ್ನು ಆಯ್ಕೆ ಮಾಡಿ ಬಿಸ್ನೆಸ್ ರನ್ ಮಾಡಿಸ್ಬೋದು. ಟೀ ಬಿಸ್ನೆಸ್ ಶುರು ಮಾಡೋದಕ್ಕೆ ಕಂಪ್ಲೀಟ್ ಬಿಸ್ನೆಸ್ ರಿಪೋರ್ಟನ್ನು ರೆಡಿ ಮಾಡಿಕೊಂಡ್ರೆ ಮುದ್ರಾ ಲೋನ್ ಅಡಿಯಲ್ಲಿ ಸಾಲ ದೊರೆಯುತ್ತೆ. ಈ ಬಿಸ್ನೆಸ್ಸನ್ನು ಕೇವಲ 5,000ದಿಂದಲೂ ಶುರು ಮಾಡಬಹುದಾಗಿದೆ. ಅದನ್ನು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸ್ತೀರಿ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ವೀಕ್ಷಕರೇ. ನಿಮ್ಮ ಯಾವುದೇ ಡೌಟ್ಗಳಿದ್ದರೂ ಕಮೆಂಟ್ನಲ್ಲಿ ಡ್ರಾಪ್ ಮಾಡಿ. ಧನ್ಯವಾದಗಳು.